ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಮ್ಯಾಜಿಕಲ್ ವರ್ಡ್ಗೆ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ವಂಶಿ ಪಾಪ ಅಜಿತ್ ಮತ್ತೆ ಭೂಮಿಗೆ 9ನೇ ಆನಿವರ್ಸರಿಗೆ ಬಟ್ಟೆ ತಂದಿರ್ತಾರೆ. ಅಜಿತ್ ಏನ್ ಮಾಡಿದ್ರು ಕೂಡ ಒಪ್ಕೊಳ್ಳಲ್ಲ, ನಾನು ಹಾಕೊಳ್ಳಲ್ಲ, ಆಮೇಲೆ ಹಾಕೊಳ್ಳೋದಿಲ್ಲ, ನೀನ್ ಎಷ್ಟು ಹೇಳಿದ್ರು ಅಷ್ಟೇ. ಭೂಮಿ ಬೇಡ್ಕೊಳ್ತಾಳೆ, ಬೇಡ್ಕೊಂಡ್ರು ಕೂಡ ಕೇಳೋದಿಲ್ಲ. ಅಲ್ಲ ಭೂಮಿ, ನೀನ್ ಯಾಕೆ ಇಷ್ಟು ಕೇಳ್ಕೊಳ್ತೀಯ? ನಾನು ಇನ್ನೊಬ್ರು ತಂದಿರೋ ಬಟ್ಟೆ ನಾನು ಹಾಕೊಳಕ್ ಇಷ್ಟ ಇಲ್ಲ ನನ್ಗೆ. ಒಂದ್ಸಲ ಹೇಳಿದ್ರೆ ಕೇಳ್ಬೇಕು ನೀನು. ಅದಕ್ಕೆ ಭೂಮಿ ಹೇಳ್ತಾಳೆ, ಅಲ್ಲ ಸಾಹೇಬ್ರೆ ನೀವ್ ಯಾಕೆ ಹಿಂಗ್ ಆಡ್ತೀರಾ ಅಂತ, ನಾವ್ ಇಷ್ಟೇ ಆದ್ರೂ ಒಪ್ಪಂದದ್ ಮದ್ವೆ. ವಂಶಿ ನನ್ನ ಹಿಂದಿಂದೆ ಬಿದ್ರೆ ನಿಮ್ಗೇನಾಗ್ಬೇಕು? ಅದಕ್ಕೆ ಅಜಿತ್ ಅಂತಾನೆ ಮನಸ್ನಲ್ಲ, ಎಷ್ಟು ಈಸಿಯಾಗಿ ಹೇಳ್ತೀಯ ಭೂಮಿ, ನನ್ನ ಅಂತರಾಳದಲ್ಲಿ ಅಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ನಿನ್ ಬಗ್ಗೆ. ನೀನಂದ್ರೆ ಪ್ರಾಣ ನನಗೆ, ನಿನ್ ಜೊತೆ ಜೀವನ ಪೂರ್ತಿ ಹೆಜ್ಜೆ ಹಾಕ್ಬೇಕು ಅಂತ ಇರೋನು ನಾನು. ಹಾಗಿದ್ದು ಕೂಡ ಈ ಮಾತು ಅಂತೀಯಲ್ಲ, ನಿನ್ಗೆ ಎಷ್ಟು ಸ್ವಲ್ಪನಾದ್ರೂ ಕರುಣೆ ಅನ್ನೋದಿಲ್ವಾ ಅಂತ ಹೇಳಿ ಅಜಿತ್ ಮನಸ್ಸಲ್ಲೇ ನೊಂದ್ಕೊಳ್ತಾರೆ. ಅಷ್ಟೊತ್ತಿಗೆ ಭೂಮಿ ಬಂದ್ಬಿಟ್ಟು, ಸಾಹೇಬ್ರೆ ಪ್ಲೀಸ್, ಬೇರೆಯವ್ರಿಗೆ ಯಾರು ಕಲ್ದಿದ್ರು ಕೂಡ ನನಗೋಸ್ಕರ ಅಂತ ಹೇಳಿ ಗದ್ದ ಹಿಡಿದು ಅವನ ಕೈ ಹಿಡ್ಕೊಂಡು ಮುತ್ಕೊಟ್ಟು ಕೇಳ್ಕೊಳ್ತಾಳೆ. ಹಾಗ ಅಜಿತ್ತು ಬಟ್ಟೆ ಹಿಡ್ಕೊಂಡು ಹಾಕ್ಬೋದು, ಆದ್ರೆ ಒಂದ್ ತಿಳ್ಕೊ, ನಿನಗೋಸ್ಕರನೇ ನಾನು ಹಾಕೋತಾ ಇರೋದು. ಇಲ್ಲಿ ಆಳ್ಮೇಲೆ ಎಲ್ರು ಕೂತಿರ್ಬೇಕಾದ್ರೆ ಟೈಮ್ ಪಾಸ್ ಮಾಡಕ್ ಆಗ್ತಾ ಇರಲ್ಲ. ಇದೇನು ಬರ್ಲೇ ಇಲ್ವಲ್ಲೋ ಅಂತ ಅಜ್ಜಿ ಹೇಳ್ತಾರೆ. ಕೇಕ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅದಕ್ಕೆ ನಚ್ಚಿ ಇದ್ದವನು, ಈಗ ಅವ್ರಿಬ್ಬರಿಗೂ ಡಿಸ್ಟರ್ಬ್ ಮಾಡೋದ್ ಬೇಡ ಅಜ್ಜಿ, ರೆಡಿಯಾಗಿ ಬರ್ಲಿ ನಿಧಾನಕ್ಕೆ, ನಾವಿಲ್ಲೊಂದು ಆಟ ಆಡೋಣ. ಅಷ್ಟರಲ್ಲಿ ಅಪ್ಪು ಇದ್ದವಳು, ಅಲ್ಲ ಅತ್ತೆ ಇದು ನಿಜವಾದ ಮದ್ವೆ ಫೇಕ್ ಮದ್ವೆ ಅನ್ನೋ ರೀತಿನಲ್ಲಿ ಇದೆ, ಹಾಗಿದ್ದು ಕೂಡ ಇದು ಬೇರೆ ಆನಿವರ್ಸರಿ ಬೇರೆ ಅಳ್ಳಾಡ್ಸ್ಕೊಳ್ತಾ ಇದ್ದಾಳೆ, ಹೇಗತ್ತೆ ಕಂಡುಹಿಡಿಯೋದು? ಅದಕ್ಕೆ ದೇವ್ಯಾನಿ ಹೇಳ್ತಾಳೆ, ಹೆದರ್ಬೇಡ ಸುಮ್ಮನಿರು, ಈಗ ನಾವೊಂದು ಟಾಸ್ಕ್ ರೆಡಿ ಮಾಡೋಣ, ಎಲ್ಲ ಪ್ರಶ್ನೆಗಳನ್ನೆಲ್ಲ ಹಾಕೋಣ. ನಿಮ್ಗೆ ಯಾವ ಕಲರ್ ಇಷ್ಟ, ಯಾರು ಪ್ರಪೋಸ್ ಮಾಡಿದ್ದು, ಯಾವಾಗ, ಎಷ್ಟನೇ ತಾರೀಕು, ಹೀಗೆಲ್ಲ ಹಾಕೋಣ. ಹಾಕ್ಬಿಟ್ಟು ಅದನ್ನೆಲ್ಲ ಪ್ರಶ್ನೆನ ಕೇಳೋ ರೀತಿನಲ್ಲಿ ಇರ್ಬೇಕು, ನಮಗೆ ನಿಜ ತಿಳ್ಕೊಬೇಕು, ಗೊತ್ತಾಯ್ತಲ್ಲ, ಸುಮ್ಮನಿರು. ಅದಕ್ಕೆ ಅಪ್ಪಿದಳು, ಒಳ್ಳೆ ಹಿಡಿಯತ್ತೆ. ಇಲ್ಲ ಅಜಿತ್ತು ನೊಂದ್ಕೊಳ್ತಾ ಇರ್ತಾನೆ, ಅಲ್ಲ ಭೂಮಿ, ನಾವು 9 ತಿಂಗಳು ಕಳೆದೋಗಿದ್ದೆ ಗೊತ್ತಾಗ್ಲಿಲ್ಲ ಅಲ್ವಾ, ಇಷ್ಟು ಬೇಗ ಕಳೆದೋಯ್ತು ನೋಡು, ಕೊಡು ಕೈನ ಅಂತ ಕೈ ಕೇಳ್ತಾನೆ, ಬಲಗೈನ. ಕೇಳಿದಾಗ ಭೂಮಿ, ಸಾಹೇಬ್ರೆ ಇಲ್ಲಿ ಯಾರಿದ್ದಾರೆ, ನಾನು ನಾಟಕ ಆಡೋಕೆ ನಡೀರಿ. ಅದಕ್ಕೆ ಅಜಿತ್ ಹೇಳ್ತಾನೆ, ನಾನು ಇದೇ ಕೈಯನ್ನ ಹಿಡಿದು 9 ತಿಂಗಳ ಹಿಂದೆ ನಾನು ಸಪ್ತಪತಿ ತುಳಿದಿದ್ದು, ಅಗ್ನಿ ಸಾಕ್ಷಿಯಾಗಿ ನಿನಗೆ ಮಾಂಗಲ್ಯ ಧಾರಣೆ ಮಾಡಿದ್ದು ಭೂಮಿ, ಅದನ್ನ ಮರಲಿಕ್ಕೆ ಸಾಧ್ಯನಾ? ಈಗ ಬಂದ್ ಹೋದಾಗಿದೆ ಗಳಿಗೆಗಳೆಲ್ಲವೂ ಕೂಡ. ಅದಕ್ಕೆ ಭೂಮಿ ಹೇಳ್ತಾಳೆ, ಹೌದಲ್ಲ ಸಾಹೇಬ್ರೆ, 9 ತಿಂಗಳು ಅನ್ನೋದು ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ, ಇಷ್ಟು ಬೇಗ ಕಳೆದೋಯ್ತಪ್ಪ ಹೇಗೆ ಅಂತ ಅನ್ನಿಸ್ತಾ ಇದೆ ನನಗೂ ಕೂಡ. ಸಾಹೇಬ್ರೆ ವರಿ ಮಾಡ್ಬೇಡಿ, ನಾನ್ ನಿಮ್ ಕಾಂಟ್ರಾಕ್ಟ್ ಹೆಂಡ್ತಿ ಅಂತಾನೆ ಅನ್ಸ್ಕೊಳಲ್ಲ, ಆ ರೀತಿ ನಾನು ನಟನೆ ಮಾಡ್ತೀನಿ ಬನ್ನಿ ಅಂತಾಳೆ. ಪಾಪ ಅವನ ಆತ್ಮಪೂರ್ವಕವಾಗಿ ನನ್ನ ಹೆಂಡ್ತಿ ಅಂತ ಅವನು ಹೇಳ್ತಾ ಇದ್ದಾನೆ, ಇವಳು ಈಗ ಆಡ್ತಾಳೆ. ಸರಿ, ಇಬ್ರು ಬರೋಷ್ಟೊತ್ತಿಗಿಲ್ಲ ಆಗ್ಲೇ ನಚ್ಚಿ ಒಬ್ಬರಿಂದ ಒಬ್ರನ್ನ ಕ್ಯಾಟ್ ವಾಕ್ ಮಾಡಿಸ್ತಾ ಇರ್ತಾನೆ. ಅಪ್ಪು ಕ್ಯಾಟ್ ವಾಕ್ ಮಾಡ್ತಾರೆ, ಅಬ್ಬಬ್ಬಬ್ಬ ವೆರಿ ಗುಡ್ ಅಂತಾರೆ. ಆಮೇಲೆ ವಂಶಿನೂ ಕೂಡ ಜೊತೆನೆ ಸೇರ್ಕೊಂಡು, ಪ್ರಿನ್ಸಿಪಾಲ್ ಸಾಹೇಬ್ರೆ ಬನ್ನಿ ಅಂತಾರೆ ದೇವಯಾನಿ ಬಂದು ವಂಶಿ ಜೊತೆ ಕೈಯಲ್ಲಿ ಕೈ ಜೋಡಿಸಿ ಕ್ಯಾಟ್ ವಾಕ್ ಮಾಡ್ತಾಳೆ. ಕ್ಯಾಟ್ ವಾಕ್ ಮಾಡಿದ್ಮೇಲೆ ಇಬ್ರು ಕೂಡ ಅಂತ ಬಹಳ ಚೆನ್ನಾಗ್ ಮಾಡಿದ್ರಪ್ಪ, ಹಬ್ಬ ಬಹಳ ಚೆನ್ನಾಗಿತ್ತು ಅಂತ ಹೇಳಿ ನಚ್ಚಿ ಅಪ್ರಿಶಿಯೇಟ್ ಮಾಡ್ತಾನೆ ಇಬ್ರಿಗೂ ಕೂಡ. ಅಷ್ಟರಲ್ಲಿ ಇಬ್ರು ಬರ್ತಿದ್ದಾಗೇನೆ ಅಜಿತ್ತು ಅಲ್ಲಿ ಆ ಭೂಮಿ ಹುಟ್ಟಿರೋ ಸೀರೆ ನೋಡಿ, ಭೂಮಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೀನಿ ಹೇಳಿ. ಅದಕ್ಕೆ ಭೂಮಿ ಹೇಳ್ತಾಳೆ, ನಿಮ್ಗಂತೂ ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣ್ತದೆ. ಅದಕ್ಕೆ ಅಜಿತ್ ಹೇಳ್ತಾನೆ, ನನಗೆ ಯಾವ್ದು ಹಾಕಿದ್ರೆ ನಾನೇ ಬ್ರ್ಯಾಂಡ್ ಇದ್ದ ಹಾಗೆ ಬಟ್ಟೆಗಳಿಗೆಲ್ಲ, ಹಾಗಿರ್ಬೇಕಾದ್ರೆ ನಾನು ಚೆನ್ನಾಗಿ ಕಾಣ್ತೀನಿ ನನಗೆ ಗೊತ್ತು ಬಿಡು. ಅಲ್ಲಿಗೆ ವಂಶಿ ತಂದಿರೋ ಬಟ್ಟೆ ನಮ್ಗೆ ಇಷ್ಟ ಇಲ್ಲ. ಅದಕ್ಕೆ ಭೂಮಿ ಅಬ್ಬಬ್ಬಬ್ಬಬ್ಬ ಆಯ್ತು ಬಿಡಿ, ಹಾಗೆ ಆಗ್ಲಿ ಸಾಹೇಬ್, ನಾನೇ ಕಾಣ್ತಾ ಇದೀನಿ. ಅದಕ್ಕೆ ಅಜಿತ್ ಅಂತ, ಭೂಮಿ ನಿಜ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ನನ್ ದೃಷ್ಟಿನೂ ಬೀಳೋ ಆಗಿದೆ. ಅದಕ್ಕೆ ಭೂಮಿ ಹಬ್ಬ ದೃಷ್ಟಿ ತೆಗೆಸ್ಕೋಬೇಕಪ್ಪ. ಅಜಿತ್ ನಿಜವಾಗ್ಲೂ ಹೇಳ್ತಾ ಇದೀನಿ, ನೀವ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯ. ಆಯ್ತು ನಡೀರಿ ಸಾಹೇಬ್ರಿ, ಇಲ್ಲೇ ಆಯ್ತು, ಬೇಗ ಹೋಗೋಣ ಅಂತ ಹೇಳಿ ಕರ್ಕೊಂಡ್ ಇಲ್ಲೇ ಮುಗ್ದು ಬಿಡುತ್ತೆ ಫಂಕ್ಷನ್. ಆಮೇಲೆ ಕಾಯ್ತಾ ಇದಾರೆ, ಇಬ್ರು ಬರ್ತಿದಾಗೇನೆ ನಚ್ಚಿ ಹಬ್ಬ ಬಂದ್ರು ಜೋಡಿ. ಬಂದ ತಕ್ಷಣನೇ ನಚ್ಚಿ ಇದ್ದವನು ಇಬ್ರಿಗೂ 9ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಅಂತ ಹೇಳಿ ಹೇಳ್ತಾನೆ. ಹೇಳ್ದಾಗ ಎಲ್ರು ಕೂಡ ಅದನ್ನೇ ರಿಪೀಟ್ ಮಾಡ್ತಾರೆ, ಎಲ್ಲ ಶುಭಾಶಯ ಹೇಳ್ತಾರೆ. ಹೇಳಿದ್ಮೇಲೆ ಆಯ್ತು, ಈಗ ಇಷ್ಟೆಲ್ಲ ಆಯ್ತಲ್ವಾ, ಕೇಕ್ ಕಟ್ ಮಾಡ್ಬಿಡಿ, ನವಮಾಸಗಳು ತುಂಬಿದೆ ನವ ವಧುವರರಿಗೆ, ಆಯ್ತಲ್ಲ, ಇದರ ಶುಭಾಶಯಗಳು ಅಂತೇಳಿ ವಂಶಿನೂ ಹೇಳಿ ಅವ್ರನ್ನ ಕೂರ್ಸ್ಬಿಟ್ಟು, ಇನ್ನು ಮುಂದಕ್ಕೆ ಏನಿದ್ರು ಸತ್ಯನ ಜವಾಬ್ದಾರಿ. ಸತ್ಯನ ಬಂದ್ಬಿಟ್ಟು ಈ ಅನುಬಂಧ ಅನುರಾಗದ ಅನುಬಂಧ ಅನ್ನೋ ರೀತಿನಲ್ಲಿ ಜೋಡಿ, ಹಿರಿಯೋರು ಕಿರಿಯೋರು ಎಲ್ರಿಗೂ ಗೊತ್ತು ಹೇಳಿ ಅಂತ ಭಾಷಣ ಶುರು ಮಾಡ್ತಾರೆ ಸತ್ಯನ. ಅದಕ್ಕೆ ನಚ್ಚಿದನು, ಸತ್ಯನಾ ಭಾಷಣ ಮಾಡ್ಬೇಡಿ ಇಲ್ಲಿ, ನೀವು ಇನ್ನು ಮುಂದೆ ಟಾಸ್ಕ್ ಹೇಳಿ,
ಹಾಗಂದ ತಕ್ಷಣ ಅದಕ್ಕೆ ಸತ್ಯನ ಇದ್ರೆ ಆಯ್ತಪ್ಪ, ಇನ್ನು ಮುಂದಕ್ಕೆ ಏನಿದ್ರು ಕೂಡ ಇವರಿಬ್ಬರಿಗೂ ಕೂಡ ಆಟ ಇಟ್ಟಿದೀವಿ, ಅದನ್ನ ನಚ್ಚಿ ಮುಂದುವರಿಸ್ತಾನೆ ಅಂದಾಗ ದೇವಿಯಾನಿ ಅಪ್ಪು ಮುಖ ನೋಡ್ಕೊಳ್ತಾರೆ. ನಚ್ಚಿ ಇದ್ದವನು ಪ್ರಶ್ನೆನ ಕೇಳೋಕ್ ಶುರು ಮಾಡ್ತಾನೆ. ಪ್ರಶ್ನೆ ಕೇಳ್ತಿದ್ದಾಗನೆ ಅಲ್ಲಿ ಭೂಮಿ ಇದ್ದವಳು ಅಜಿತನು ಕೂಡ ಹಾಗೆ ವ್ಯಕ್ತಪಡಿಸ್ತಾನೆ. ಭೂಮಿ ಅಂದ್ರೆ ನನಗೆ ಬಹಳ ಇಷ್ಟ, ಅವಳು ಅಂದ್ರೆ ನನ್ನ ಜೀವಕ್ಕೆ ಜೀವ ಅಂತ ಹೇಳಿ ಭೂಮಿನ ಕೇಳಿದಾಗ ಭೂಮಿ ಅಜಿತನ ಪರವಾಗಿ ಅವಳು ಕೂಡ ಸಾಹೇಬ್ರು ಕಂಡ್ರೆ ನನಗೆ ಬಹಳನೇ ಪ್ರೀತಿ, ನನಗೆ ಅಷ್ಟು ನೆರಳಾಗಿ ಸದಾ ನನಗೆ ರಕ್ಷಾ ಕವಚವಾಗಿ ನಿಂತಿದ್ದಾರೆ, ಯಾವತ್ತೂ ಕೂಡ ನನಗೆ ಭಯ ಅನ್ನೋದೇ ಇಲ್ಲ ಅವರ ಜೀವನದಲ್ಲಿ ನಾನು ಬಂದಾಗ್ಲಿಂದ. ಈ ಭಯನ ಹೋಗ್ಲಾಡಿಸಿ ನನ್ನ ಜೀವನದ ಕೊನೆಗೂ ಕೂಡ ನನ್ನ ಕೈ ಬಿಡದೆ ನನ್ನನ್ನ ನಡ್ಸ್ಕೊಂಡು ಹೋಗಿ ಯಾವತ್ತೂ ಕೂಡ ನಿಮ್ಮ ರಕ್ಷಣೆಲೇ ನಾನು ಇರ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಅವಳು ತನ್ನ ಪ್ರೀತಿನ ತೋಡ್ಕೊಡ್ತಿದ್ದಾಗನೇ ಅಜಿತ್ ನೋಡ್ತಾನೆ ಮುಖನ. ಅವಳು ನಿಜವಾಗ್ಲೂ ಕೂಡ ಹೇಳಿದ್ಲಿಲ್ಲ ನಟನೆ ಮಾಡ್ತಾ ಇದ್ದಾಳು ಅಂತ ಹೇಳಿ. ಭೂಮಿ ಮಾತನ್ನ ಕೇಳಿ ಸಂಗೀತ ಇದ್ರು, ಭೂಮಿ ನಿಜಕ್ಕೂ ಖುಷಿ ಆಯ್ತಮ್ಮ, ಇಬ್ರು ಜೋಡಿನೂ ಕೂಡ ಶಾಶ್ವತವಾಗಿ ಹೀಗೆ ಚೆನ್ನಾಗಿರ್ಲಮ್ಮ ನಿಮ್ ಜೋಡಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಅಷ್ಟರಲ್ಲಿ ಭೂಮಿ ಇದ್ದವಳು ಮತ್ತೆ ವಂಶಿ ಇದೆಲ್ಲ ಅರೇಂಜ್ ಮಾಡಿರ್ತಾರಲ್ಲ, ಅದಕ್ಕೆ ಖುಷಿನ ತಡಿಲಾರ್ದೆ ಪಾಪ ಅವಳು ಸ್ವಂತ ಅಭಿಪ್ರಾಯನ ಹೇಳೋಕೆ ಅಂತ ಹೋಗ್ತಾಳೆ. ಶ್ರವಣ ಕೂಡ ಆಶೀರ್ವಾದ ಮಾಡ್ತಾರೆ, ನೀವು 9 ತಿಂಗಳಲ್ಲ 9 ಜನ್ಮಕ್ಕೂ ಕೂಡ ನೀವು ಜೊತೆಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಶ್ರವಣ ಭೂಮಿ ಮತ್ತೆ ಅಜಿತ್ನಿಗೆ ಆಶೀರ್ವಾದ ಮಾಡ್ತಾರೆ. ಎಷ್ಟೇ ಆಗಿತ್ತಂತ ತನ್ನ ಮಗಳೇ ಅಲ್ವಾ. ಅಜಿತ್ಕಂತೂ ನಿಜವಾಗ್ಲೂ ಹೇಳಿದ್ಲ ಭೂಮಿ, ಇಲ್ಲ ನಾಟಕಕ್ಕೆ ಹೇಳಿದ್ಲ ಅನ್ನೋದೇ ಕೊರಿತಾ ಶುರುವಾಗುತ್ತೆ. ಅಜ್ಜಿ ಇದ್ದವರು ಯಾಕೋ ಅಂಕುತಿದೀಯಾ, ಖುಷಿಯಾಗಿರೋ ಅಂತ ಹೇಳಿ ಅಜ್ಜಿ ಅಂತಾರೆ. ಅವನಿಗೆ ಚಿಂತೆ ಏನು ಅಂತ ಅಂದ್ರೆ ಭೂಮಿ ನನ್ನ ಒಪ್ಕೊಳ್ತಾಳೋ ಇಲ್ವೋ, ಸುಳ್ಳು ಹೇಳಿದ್ಲು ಅನ್ನೋ ಅವಳ ಚಿಂತೆ ಪಾಪ ಅಂತ ವಂಶಿ ಬಗ್ಗೆ ಮಾತಾಡಕ್ ಶುರು ಮಾಡ್ತಾಳೆ. ವಂಶಿ ಬಗ್ಗೆ ಮಾತಾಡ್ತಿದ್ದಾಗೇನೆ ಭೂಮಿ ಒಂದ್ ಮಾತು ಹೇಳ್ತಾಳೆ, ನನಗೆ ವಂಶಿ ಅಂದ್ರೆ ಬಹಳನೇ ಇಷ್ಟ, ತುಂಬಾನೇ ಇಷ್ಟ ನನಗೆ ವಂಶಿಯವ್ರಂದ್ರೆ. ಹಾಗಾಗಿ ನಾನು ವಂಶಿಯವ್ರ ಜೊತೆ ಸಂಬಂಧನ ಪ್ರಾರಂಭ ಮಾಡ್ಬೇಕು ಅಂತ ಇದೀನಿ ಅಂತ ಹೇಳಂತಾಳೆ. ಹಂಗಂದಾಗ ಅಜ್ಜಿಗೆ ಏನ್ ಮಾತಾಡ್ಬೇಕು ಅನ್ನೋದೇ ತೋಚೋದಿಲ್ಲ. ಎಲ್ಲ ಅವಾಗ ಹೋಗ್ತಾರೆ, ಎಲ್ರು ಕೂಡ ಆಶ್ಚರ್ಯ ಪಡ್ತಾರೆ. ಸಂಗೀತ ಇದ್ದವ್ರು ಅದೇನು ಸಿಟ್ಟು ಬರುತ್ತೋ ಅವ್ರಿಗೆ, ಯಾಕೆಂದ್ರೆ ಇಲ್ಲಿ ಒಳಹರ್ತಾನೆ ಬೇರೆ. ಸಜಿತು ಪದೇ ಅವಳು ಹಿಂಸೆ ಮಾಡ್ತಾ ಇರ್ತಾನೆ, ರಾಖಿ ಕಟ್ಟು ಅಂತ ಹೇಳಿ. ಅವಳು ನಾನು ಬರೀ ದಾರ ಕಟ್ಟೋದೇ ಇಲ್ಲ, ನಾನು ನಿಮ್ಗೆ ಏನಾಗ್ಬೇಕು, ನಾನು ಕಟ್ಟೋಲ್ಲ ಅಂದ್ಮೇಲೆ ಕಟ್ಟೋದಿಲ್ಲ, ನಾವು ಒಪ್ಪಂದದ ಮದ್ವೆ ತಾನೆ, ನೀವ್ ಯಾಕೆ ಇಷ್ಟು ನನ್ನನ್ನ ಬಲವಂತ ಮಾಡ್ತೀರಾ ಅಂತ ಹೇಳಿ ದಬಾಯಿಸ್ತಾ ಇರ್ತಾಳೆ. ಆದ್ರೆ ಈ ದಿನ ಅವಳು ಅದನ್ನ ಪರೋಕ್ಷವಾಗಿ ಈ ರೀತಿ ಹೇಳ್ತಾ ಇದ್ದಾಳೆ. ಅದು ಸಂಗೀತಕ್ಕೆ ಪಾಪ ಗೊತ್ತಿಲ್ಲ. ಹಾಗಾಗಿ ಸಂಗೀತ ಅಬ್ಬರ್ಸ್ಬಿಡ್ತಾರೆ, ಏಯ್ ಭೂಮಿ ಏನ್ ಮಾತಾಡ್ತಾ ಇದೀಯಾ, ನನ್ ಮೈ ಮೇಲೆ ಪ್ರಜ್ಞೆ ಇದೆಯಾ ನಿನಗೆ ಅಂತ ಹೇಳಿ. ಅವ್ರು ಯಾವತ್ತೂ ಕೂಡ ಸೊಸೆ ಮೇಲೆ ಗದ್ರದವ್ರೆ ಅಲ್ಲ, ನನ್ನ ಮಗನ್ ಬಿಟ್ಟು ಎಲ್ಲಿ ವಂಶಿ ಕಡೆ ಕಾಲ್ ಬಿಟ್ಲು ಅನ್ನೋಂಥ ದೃಷ್ಟಿನಲ್ಲಿ ಪಾಪ ಸಂಗೀತ ಅವರು ಗದ್ರತಾರೆ. ಆದ್ರೆ ನಿಜವಾಗ್ಲು ಇದು ಇರೋವಂಥದ್ದು, ಅವಳು ಅಣ್ಣನಾಗಿ ಏನ್ ಅಜಿತ ಬಲವಂತ ಮಾಡ್ತಿದ್ದ ಅದನ್ನ ಒಪ್ಕೊಳಕ್ಕೆ ಅವಳು ತಯಾರಾಗಿ ನಿಂತಿರೋವಂಥದ್ದು. ಭೂಮಿ ಅಂತೂ ಸಂಗೀತ ಕಿರ್ಚುತ್ತಿದ್ದಾಗಿನ ಅವಳಿಗೆ ಆ ಧ್ವನಿಗೆ ಬಂದು ಕಿವಿ ಎರಡಕ್ಕೂ ಕೂಡ ಅಪ್ಪಳಿಸ್ದಂಗಾಗುತ್ತೆ. ಅವಳಿಗೆ ಕಿವಿ ಮುಚ್ಕೊಳ್ಬಿಡ್ತಾಳೆ. ಹಂಗೆ ಕಿವಿ ಮುಚ್ಕೊಂಡು ಸಂಗೀತ ಕಡೆಗೆ ನೋಡಕ್ ಶುರು ಮಾಡ್ತಾಳೆ. ಅಜ್ಜಿ ಅವ್ರ ಮುಖ ನೋಡಕ್ ಶುರು ಮಾಡ್ತಾಳೆ. ಸಂಗೀತ ಅಂತೂ ರೌದ್ರ ಅವತಾರ ಭದ್ರಕಾಳಿ ಆಗ್ಬಿಟ್ಟಿದ್ದಾರೆ. ಹಿಂಗನ್ಲಲ್ಲ ಭೂಮಿ ಅಂತೇಳಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.